ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 65 ವಯಸ್ಸಾದಂತ ನಿಮ್ಮ ತಾತ ಆಗಲಿ, ಅಜ್ಜಿ ಆಗಲಿ, ತಂದೆ ತಾಯಿ ಆಗಲಿ ಅಂತವರಿಗೆ ಒಂದು ಸರ್ಕಾರ ವತಿಯಿಂದ ಏನಾಗಿದೆ ಪಿಂಚಣಿಯನ್ನು ಬರುತ್ತೆ. ಅದು ಯಾವ ತರ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಆನ್ಲೈನ್ ಮುಖಾಂತರ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನಾಡ ಕಚೇರಿ ಒಂದು ವೆಬ್ಸೈಟ್ ಅಲ್ಲಿ ಲಾಗಿನ್ ಆದ್ಮೇಲೆ ಇಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಹೋಗಬೇಕು. ಅನಂತರ ಫ್ರೆಂಡ್ಸ್, ಇಲ್ಲಿ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರ ವೇತನ ಅಂತ ಇದೆ. ಇಲ್ಲಿ ಬಹಳಷ್ಟು ಆಪ್ಷನ್ ಕೊಟ್ಟಿರ್ತಾರೆ. ರೈತರ ವಿಧವಾ ವೇತನ ಇದೆ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಅಂದ್ರೆ 60 ವಯಸ್ಸು ಇರ್ತಕ್ಕಂಥ ಇಲ್ಲಿ ವಯಸ್ಸಾದವರಿಗೆ ಇಲ್ಲಿ ಇಂದಿರಾ ಗಾಂಧಿ ಬರುತ್ತೆ. 65 ವಯಸ್ಸಾದಂತವರಿಗೆ ಸಂಧ್ಯಾ ಸುರಕ್ಷಾ ಯೋಜನಾ ಅಂತ ಯೋಜನೆ ಹೆಸರು ಇದೆ. ಆ ಸಂಧ್ಯಾ ಸುರಕ್ಷಾ ಯೋಜನೆ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಬಹುದಾಗಿದೆ ಪ್ರಮಾಣ ಪತ್ರ ಪಡೆಯಲು ಬೇಕಾಗಿದ್ದಂತ 30 ದಿನಗಳ ಕಾಲಗಳ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಅದನ್ನು ನಿಮಗೆ ಸರ್ಟಿಫಿಕೇಟ್ ಅನ್ನು ಸಿಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಹತ್ರ ಪಡಿತರ ಚೀಟಿ ಇದೆಯಾ ಇಲ್ಲ ಅಂತ ಕೇಳ್ತಾ ಇದೆ. ಎಸ್ ಇದ್ರೆ ಎಸ್ ಮಾಡಿ, ಇಲ್ಲ ಅಂದ್ರೆ ನೋ ಮಾಡಿ. ಅದಾದ್ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಧಾರ್ ವೆರಿಫಿಕೇಶನ್ ಹೋಗುತ್ತೆ. ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ. ಇಂಗ್ಲಿಷ್ ಅಲ್ಲಿ ಆಧಾರ್ ಅಲ್ಲಿ ಇರ್ತಕ್ಕಂಥ ಹೆಸರು ಹಾಕಬೇಕು. ಅದೇ ರೀತಿಯಾಗಿ ಇಲ್ಲಿ ಕನ್ನಡದಲ್ಲಿ ಇರ್ತಕ್ಕಂಥ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಇಲ್ಲಿ ಆಧಾರ್ ನಂಬರ್ ಅನ್ನು ಕೇಳ್ತಾ ಇದೆ. ಇಲ್ಲಿ ಆಧಾರ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ್ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ ನಂತರ ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಇಲ್ಲಿ ಸಂದೇಶ ಸುರಕ್ಷಾ ಯೋಜನೆ ಅರ್ಜಿ ಫಾರ್ಮ್ ಅನ್ನು ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಡಿಸ್ಟಿಕ್ ಮತ್ತೆ ಇಲ್ಲಿ ಹೋಬಳಿ ಎಲ್ಲ ತೋರಿಸಿಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ಜಿಲ್ಲೆ, ತಾಲೂಕು, ನಿಮ್ಮ ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶ ಇದೆ, ನಿಮ್ಮ ಹೋಬಳಿ ಯಾವ್ದಿದೆ, ಗ್ರಾಮ ಯಾವ್ದೋ ಇದೆ, ಅದನ್ನು ಪ್ರತಿಯೊಂದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ಅರ್ಜಿದಾರ ಹೆಸರು ಕನ್ನಡದಲ್ಲಿ ಯಾವ ತರ ಇದೆ, ಶ್ರೀಮತಿ, ಶ್ರೀ ಏನಿದೆ ಅದನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ತಂದೆ ಅಥವಾ ಗಂಡನ ಹೆಸರು ಅಂತ ಕೇಳ್ತಾ ಇದೆ. ಇಲ್ಲಿ ಗಂಡನ ಹೆಸರು ಇದ್ರೆ ಗಂಡನ ಹೆಸರು ಹಾಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ತಾಯಿ ಹೆಸರು ಇದೆ, ತಾಯಿ ಹೆಸರು ಇಲ್ಲಿ ಕನ್ನಡದಲ್ಲಿ ಹಾಕೋಬೇಕು. ನೆಕ್ಸ್ಟ್ ಅದಾತರ ಇಲ್ಲಿ ಅರ್ಜಿದಾರರ ಹೆಸರು ಇಂಗ್ಲಿಷ್ ನಲ್ಲಿ ಹಾಗೂ ತಂದೆ ಅಥವಾ ಗಂಡನ ಹೆಸರು ಇಂಗ್ಲಿಷ್ ನಲ್ಲಿ, ತಾಯಿ ಹೆಸರು ಇಂಗ್ಲಿಷ್ ನಲ್ಲಿ ಐತೆ, ಅದನ್ನು ಸೇಮ್ ಆಸ್ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕನ್ನಡದಲ್ಲಿ ವಿಳಾಸನ ಕೇಳ್ತಾ ಇದ್ರೆ ನಿಮ್ಮ ವಿಳಾಸವನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪಿನ್ ಕೋಡ್ ಆಪ್ಷನ್ ಇದೆ, ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡ್ಕೋಬೇಕು. ಅನಂತರ ಫ್ರೆಂಡ್ಸ್, ಇಲ್ಲಿ ಇಂಗ್ಲಿಷ್ ನಲ್ಲಿ ಕೂಡ ನಿಮ್ಮ ಅಡ್ರೆಸ್ ಕೇಳ್ತಾ ಇದೆ. ಆಸ್ ಪರ್ ನೀವು ಕನ್ನಡದಲ್ಲಿ ಯಾವ ತರ ಇರ್ತಾರ ಅದೇ ತರ ಇಂಗ್ಲಿಷ್ ಅಲ್ಲಿ ಕೂಡ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ ಇಲ್ಲಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೇಳ್ತಾ ಇದೆ. ನಿಮ್ಮ ಅರ್ಜಿದಾರರ ಏನ್ ಮೊಬೈಲ್ ಸಂಖ್ಯೆ ಇದೆ ಆ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರ OTP ಕಳುಹಿಸಿ ಅಂತ ಇದೆ. ನಿಮ್ಮ ಆ ಕಸ್ಟಮರ್ ಯಾರ ID ನಂಬರ್, ಮೊಬೈಲ್ ನಂಬರ್ ಹಾಕಿರ್ತಾರ ಅವರಿಗೆ ಇಲ್ಲಿ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಇಮೇಲ್ OTP ಅಂತ ಕೇಳ್ತಾ ಇದೆ. ನಿಮ್ಮ ಯಾವುದೇ ಒಂದು ಇಮೇಲ್ ID ಅನ್ನು ಹಾಕೊಂಡ್ರೆ ಆ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಯಾವ ಇಮೇಲ್ ID ನ ಇಲ್ಲಿ ಎಂಟ್ರಿ ಮಾಡ್ತೀರಾ ಅವರಿಗೆ ನೆಕ್ಸ್ಟ್ ಸರ್ಟಿಫಿಕೇಟ್ ಬಂದ ಮೇಲೆ ಸರ್ಟಿಫಿಕೇಟ್ ಜನರೇಟ್ ಆದಂತಹ ಸರ್ಟಿಫಿಕೇಟ್ ಇಲ್ಲಿ ನಿಮ್ಮ ಇಮೇಲ್ಗೆ ಕಳಿಸಲಾಗುತ್ತೆ. ಮತ್ತೆ ಈ ಲಾಗಿನ್ ID ಇಲ್ಲಿ ಯಾವ ಲಾಗಿನ್ ID ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀರಾ ಅಲ್ಲಿಂದ ನೀವು ಕೂಡ ಬೇಕಾದ್ರೆ ಅಲ್ಲಿಂದ ಡೌನ್ಲೋಡ್ ಬೇಕಾದ್ರೆ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ಇಮೇಲ್ ಐಡಿಗೆ OTP ಬಂದಿದೆ, OTP ನ ಹಾಕೊಳ್ಳೋಣ. ನೆಕ್ಸ್ಟ್ ಪ್ರಮಾಣ ಪತ್ರ ವಿತರಣಾ ವಿಧಾನ ಅಂತ ಕೇಳ್ತಾ ಇದೆ, ಅದನ್ನ ಯಾವ ತರ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಹೋದ್ಮೇಲೆ ಹುಟ್ಟಿದ ದಿನಾಂಕ ಅಂದ್ರೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ವಯಸ್ಸು ಎಷ್ಟಿದೆ ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ಲಿಂಗ ಯಾವ್ದು ಹೆಣ್ಣು ಗಂಡು ಇದೆ ಹಾಕೋಬೇಕು. ನೆಕ್ಸ್ಟ್ ಮೀಸಲಾತಿ ವರ್ಗ ಯಾವ ಕಾಸ್ಟ್ ಇಂದ ಬಿಲಾಂಗ್ ಮಾಡ್ತಾರೆ ಕೇಳಬೇಕು. ನೆಕ್ಸ್ಟ್ ಇಲ್ಲಿ ಆದಾಯ, ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಕೇಳ್ತಾ ಇದೆ. ಆ ವಾರ್ಷಿಕ ಆದಾಯನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಬ್ಯಾಂಕಿನ ವಿವರ ಅಂತ ಕೇಳ್ತಾ ಇದೆ. ನಿಮ್ಮ ಅಂಚೆ ಕಚೇರಿ ಬ್ಯಾಂಕ್ ಅಲ್ಲಿ ಇದ್ರೆ ಅಂಚೆ ಕಚೇರಿ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ಬ್ಯಾಂಕ್ ಅಲ್ಲಿ ಇದ್ರೆ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಹೆಸರು, ಅನಂತರ ಇಲ್ಲಿ ಯಾವ ಬ್ಯಾಂಕ್ ಯಾವ ಜಿಲ್ಲೆಯಲ್ಲಿದೆ ಆ ಬ್ಯಾಂಕ್ ಹಾಕೊಳ್ಳಿ. ನೆಕ್ಸ್ಟ್ ಯಾವ ತಾಲೂಕಿಗೆ ಬರುತ್ತೆ ಆ ತಾಲೂಕು ಹಾಕೊಳ್ಳಿ. ಅದಂತರ ಫ್ರೆಂಡ್ಸ್, ಇಲ್ಲಿ ಶಾಖೆ ಅಂತ ಕೇಳ್ತದೆ. ಯಾವ ಬ್ರಾಂಚ್ ನೀವು ಇರುತ್ತೆ ಆ ಬ್ರಾಂಚ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಬ್ರಾಂಚ್ ವಿಳಾಸ ಆಟೋಮೆಟಿಕ್ ಆಗಿ ಇಲ್ಲಿ ಡೀಟೇಲ್ಸ್ ಅನ್ನು ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ IFSC ಕೋಡ್ ಅನ್ನು ಆಟೋಮೆಟಿಕ್ ಆಗಿ ಇಲ್ಲಿ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಖಾತೆ ಸಂಖ್ಯೆಯನ್ನು ಕೇಳ್ತಾ ಇದೆ. ನಿಮ್ಮ ಅಕೌಂಟ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಮರು ನಮೂದಿಸಿ ಅಂತ ಇದೆ. ನೆಕ್ಸ್ಟ್ ಅದೇ ತರ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಭಾವಚಿತ್ರ ಅಪ್ಲೋಡ್ ಮಾಡುವಂತ ಆಪ್ಷನ್ ಬರುತ್ತೆ. ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಫೋಟೋ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಅರ್ಜಿ ಅಂತ ಕೇಳ್ತದೆ. ಅರ್ಜಿಯಲ್ಲಿ ಯಾವುದೇ ನಮ್ಮ ಬ್ಯಾಂಕಿನ NPC ಲಿಂಕ್ ಆಗದಂತ ಅದನ್ನು ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ನಿಮ್ಮ ಗುರುತಿನ ಚೀಟಿ ಅಂತ ಕೇಳ್ತಾ ಇದೆ, ಬ್ಯಾಂಕ್ ಖಾತೆ ಕೇಳ್ತಾ ಇದೆ. ಪ್ರತಿಯೊಂದು ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ಬ್ಯಾಂಕ್ ಪಾಸ್ಬುಕ್ ಆಗಲಿ, ರೇಷನ್ ಕಾರ್ಡ್, ವೋಟರ್ ID ಪ್ರತಿಯೊಂದು ಈ ಡಾಕ್ಯುಮೆಂಟ್ಸ್ ಅನ್ನು ಇಲ್ಲಿ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ, ಆ ಸ್ಕ್ಯಾನ್ ಕಾಪಿ ಮುಖಾಂತರ ನೀವು ಅಲ್ಲಿಂದ ನಿಮ್ಮ ನಾಡ ಕಚೇರಿ ಕಾರ್ಯಾಲಯದಿಂದ ವೆರಿಫಿಕೇಶನ್ ಆಗಿ ಅದರಂತೆ ನಿಮಗೆ ಇಲ್ಲಿ
ಕಂಪಲ್ಸರಿ ಆಗಿ ನಿಮಗೆ ಏನಾದ್ರೆ ಸಂದೇಶ ಸುರಕ್ಷಾ ಯೋಜನಾ ಸರ್ಟಿಫಿಕೇಟ್ ಅನ್ನು ಇಲ್ಲಿ ಜನರೇಟ್ ಆಗುತ್ತೆ, ಆರ್ಡರ್ ಕಾಪಿಯನ್ನು ಜನರೇಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಡಾಕ್ಯುಮೆಂಟ್ಸ್ ಇದ್ರೆ ಅಂತದ್ರಲ್ಲಿ ನಿಮಗೆ ಇಲ್ಲಿ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ವಿಳಾಸದ ಪುರಾವೆ ಎಲ್ಲ ಕೇಳ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಹಾಕೋಬಹುದು. ಗುರುತಿನ ಚೀಟಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕೂಡ ಇಲ್ಲಿ ಅಥವಾ ವೋಟರ್ ಐಡಿ ಆಗಲಿ ಇಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ಬಹಳಷ್ಟು ಆಪ್ಷನ್ ಕೊಟ್ಟಿರ್ತಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಸಬ್ಮಿಟ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ನಿಮಗೆ GST ನಂಬರ್ ಅಂದ್ರೆ ನಿಮ್ಮ RD ನಂಬರ್ ಅನ್ನು ಜನರೇಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್ RD ನಂಬರ್ ಜನರೇಟ್ ಆದ್ಮೇಲೆ ಇಲ್ಲಿ ಕೆಳಗಡೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಕಾಪಿಯನ್ನು ಗೆ ಕೇಳ್ತಾ ಇದೆ. ಇಲ್ಲಿ ಡೀಟೇಲ್ಸ್ ಆಗಿ ಎಲ್ಲ ಅಪ್ಲಿಕೇಶನ್ ಆಗ್ತಾ ಅಂತ ಎಲ್ಲ ಡೀಟೇಲ್ಸ್ ಅನ್ನು ಶೋ ಆಗುತ್ತೆ. ಒಂದ್ಸರಿ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಕರೆಕ್ಟ್ ಇದ್ರೆ ಇಲ್ಲಿ ಗೆ ಮುಂದುವರಿಸಿ. ಸೊ ಫ್ರೆಂಡ್ಸ್ ಇಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಬಂದಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮುಂದೆ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮಗೆ ಇಲ್ಲಿ ಒಂದು ವೆಬ್ಸೈಟ್ ಗೆ ತಗೊಂಡು ಹೋಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಚೆಕ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡ್ಕೊಂಡು ಆಧಾರ್ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ OTP ಮಾಡಿದ್ಮೇಲೆ ನಿಮ್ಮ ಆಧಾರ್ಗೆ ಲಿಂಕ್ ಇರತಕ್ಕಂತ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನಿಮ್ಮ ಆಧಾರ್ಗೆ OTP ಬಂದಿದೆ, ಆ OTP ಅನ್ನು ಹಾಕೋಣ. ಸೊ ಫ್ರೆಂಡ್ಸ್ ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಅನ್ನು ವೆರಿಫೈ ಆಗ್ತಾ ಇದೆ. ಸೊ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಮೆನ್ಷನ್ ಆಗುತ್ತೆ OTP ಸಕ್ಸಸ್ ವೆರಿಫೈಡ್ ಅಂತ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲಿ ಕ್ಲಿಕ್ ಮಾಡಿದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಈ ತರ ಓಪನ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ನೀವು ಪ್ರಿಂಟ್ ತಗೋಬಹುದು, ಇಲ್ಲಾಂದ್ರೆ ಇಲ್ಲಿ PDF ಆಗಿ ಸೇವ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೋಬಹುದಾಗಿದೆ. ಸೊ ಫ್ರೆಂಡ್ಸ್ ಇದರಲ್ಲಿ ಕೂಡ ನೀವು ಎಲ್ಲ ಡೀಟೇಲ್ಸ್ ಆಗಿ ಬಂದಿರುತ್ತೆ. ಸೊ ಫ್ರೆಂಡ್ಸ್ ಇದೇ ತರ ನೀವು ಡೈರೆಕ್ಟ್ ಪ್ರಿಂಟ್ ತಗೋಬಹುದು, ಇಲ್ಲ PDF ಮಾಡ್ಕೊಂಡು ಇಟ್ಕೋಬಹುದು. ನೆಕ್ಸ್ಟ್